ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 100 ಕೋಟಿ ಆಫರ್. ಸರ್ಕಾರ ಕೆಡವೋದಕ್ಕೆ 50 ಶಾಸಕರಿಗೆ ತಲಾ 100 ಕೋಟಿ ಆಮಿಷ ಒಡ್ಡಿರೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ ಶಾಸಕ ಗಡಿಗ ರವಿ ಆಪರೇಷನ್ ಕಮಲದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಸಾಕ್ಷಿಯೂ ಕೂಡ ಕೊಡ್ತಾರಂತೆ. ಆದರೆ ರವಿ ಮಾತಿಗೆ ಕೈಯಲ್ಲೇ ಭಿನ್ನರಾಗ ಶುರುವಾಗಿದೆ. ರಾಜ್ಯದಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಶುರುವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 250 ಔಷಧಿಗಳ ಕೊರತೆ ಎದುರಾಗಿದೆ. ತೀರಾ ಅಗತ್ಯ ಇರೋ ಮೆಡಿಸಿನ್ಗಳೇ ಇಲ್ಲ ಅನ್ನೋ ರಿಪೋರ್ಟ್ ಬಗ್ಗೆ ನ್ಯೂಸ್ ಫಸ್ಟ್ ಬಿತ್ತರಿಸಿದ ನೈಜ ಸುದ್ದಿಗೆ ಆರೋಗ್ಯ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೆಡಿಸಿನ್ ಕೊರತೆ ಬಗ್ಗೆ ಒಪ್ಪಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ. ಕರ್ನಾಟಕದಲ್ಲಿ ರಾಜಕಾರಣ ಇದೆ, ದ್ವೇಷ ರಾಜಕಾರಣ ಇಲ್ಲ ಅನ್ನೋದಕ್ಕೆ 2 ಸನ್ನಿವೇಶ ಸಾಕ್ಷಿಯಾಗಿದೆ. ಇವತ್ತು ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಸಮಾಗಮವಾಗಿದೆ. ಸಿದ್ದರಾಮಯ್ಯ ವಿ ಸೋಮಣ್ಣ ಮಧ್ಯೆ ಸಣ್ಣ ಕೋಳಿ ಜಗಳ ನಡೆದಿದೆ. ವೇದಿಕೆ ಮೇಲೆ ಸಿಎಂ ಸಿದ್ದು ಬೊಮ್ಮಾಯಿ ಕುಶಲೋಪರಿ ವಿಚಾರಿಸಿದ್ದು ವಿಶೇಷ. ದೆಹಲಿಯಲ್ಲಿ ಪ್ರಾಣವಾಯು ಜನರ ಪ್ರಾಣವನ್ನೇ ಹಿಂಡುತ್ತಾ ಇದೆ. ದಿನದಿಂದ ದಿನಕ್ಕೆ ಗಾಳಿ ವಿಷವಾಗ್ತಾ ಇದೆ. ಇವತ್ತು ವಾಯು ಗುಣಮಟ್ಟ ಸೂಚ್ಯಂಕ ತೀರಾ ಕಳಪೆ ಮಟ್ಟಕ್ಕೆ ತಲುಪಿದೆ. ಶಿಕ್ಷಣ ಸಂಸ್ಥೆಗಳು ಬಂದ್ ಆಗಿದೆ. ಆನ್ಲೈನ್ ಕ್ಲಾಸ್ ಕಡ್ಡಾಯವಾಗಿದೆ. ವಿಮಾನಗಳ ಹಾರಾಟದಲ್ಲೂ ವ್ಯತ್ಯಯವಾಗಿದೆ. ವಾಟ್ಸ್ಆಪ್ಗೆ ಬರೋ ಮದುವೆ ಆಮಂತ್ರಣ ಪತ್ರ ನೋಡೋದಕ್ಕೂ ಮುನ್ನ ಎಚ್ಚರ. ಜನರಿಗೆ ಮಕ್ಮಲ್ ಟೋಪಿ ಹಾಕೋದಕ್ಕೆ ಸೈಬರ್ ಖದೀಮರಿಗೆ ವೆಡ್ಡಿಂಗ್ ಕಾರ್ಡ್ ಬಂಡವಾಳವಾಗಿದೆ. ವಾಟ್ಸ್ಆಪ್ನಲ್ಲಿ ಆಮಂತ್ರಣ ಪತ್ರಿಕೆ ಕಳಿಸಿ ಜನರಿಗೆ ಪಂಗನಾಮ ಹಾಕ್ತಾ ಇದ್ದಾರೆ. ಭಯಪಡಬೇಡಿ, ಜಾಗರೂಕರಾಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.